today at the last class we are studied about the main non-chordates phylums, right? ಅಲ್ಲಿ ಹೋದ ಕ್ಲಾಸ್ ಒಳಗಂದ್ರೆ ಲಾಸ್ಟ್ ಅಪ್ ಟು ಲಾಸ್ಟ್ ಕ್ಲಾಸ್ ತನಕ ಏನು ಕಲ್ತೀವ್ರಿ? ಟೋಟಲ್ ನಾನ್ ಕಾರ್ಡಿಕ್ ಅಂದ್ರೆ ಅಕಶೇರುಕಗಳದ ಫೈಲಮ್ಸ್ಗಳನ್ನೆಲ್ಲ ನೋಡಿದ್ವಿ. ಓಕೆ, ದೋಸ್ ಆರ್ ಆಲ್ ಸೋ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್. ಓಕೆ, ಇನ್ನ ಟುಡೇ ಕ್ಲಾಸ್ ವಿ ಆರ್ ಡೀಲಿಂಗ್ ಅಬೌಟ್ ಕಾರ್ಡೇಟಾ. ಅಂಡ್ ಲಾಸ್ಟ್ ಕ್ಲಾಸ್ ಏನು ಕಲ್ತಿದ್ವಿ? ಕಾರ್ಡೇಟಾ ಕ್ಯಾರೆಕ್ಟರಿಸ್ಟಿಕ್ಸ್ ಕಲ್ತಿದ್ವಿ, ನೆನಪೈತ್ರಿ? ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್, presence of gill slits, presence of nerve cord, presence of pharyngeal gill slits and presence of anal tail. Based on these characteristics, these chordata are classified into different types of classes, subclasses or superclasses and subphylums. Okay, ಯಾವ್ರಿ ಬೇಸ್ಡ್ ಆನ್ ಹೋಲ್ಸಲಿ ಕಲ್ತಿದ್ವಲ್ರಿ ಕ್ಯಾರೆಕ್ಟರಿಸ್ಟಿಕ್ಸ್, ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್, ಪ್ಯಾರಿಂಜಿಯಲ್ ಗಿಲ್ ಸ್ಲಿಟ್ಸ್, ಆಮೇಲೆ ನೆಕ್ಸ್ಟ್ ಏನೈತ್ರಿ ವೆಂಟ್ರಲ್ ಹಾರ್ಟ್, ಕ್ಲೋಸ್ಡ್ ಟೈಪ್ ಆಫ್ ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಈ ಎಲ್ಲಾ ಕ್ಯಾರೆಕ್ಟರ್ನ ಅನುಗುಣವಾಗಿ ಏನ್ ಮಾಡ್ಯಾರ? ಕ್ಲಾಸಿಫಿಕೇಶನ್ ಮಾಡ್ಯಾರ. ಓಕೆ, ಈ ಕ್ಲಾಸಿಫಿಕೇಶನ್ ಏನ್ ಮಾಡ್ಯಾರಿ? ಫಸ್ಟ್ ಈ ಕಾರ್ಡೇಟಾ ಒಳಗ ನೋಟೋಕಾರ್ಡ್ ಹೆಂಗಿರುತ್ತ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಫಾರ್ಮ್ ಒಳಗೆ ಏನಿರುತ್ತ? ನೋಟೋಕಾರ್ಡ್ ಬರೀ ಲಾರ್ವಲ್ ಸ್ಟೇಜ್ ಒಳಗಷ್ಟೇ ಇರುತ್ತೆ. ಸಮ್ ಟೈಮ್ಸ್ ಏನಾಗುತ್ತೆ ಹೆಡ್ ಇರುತ್ತೆ. ವರ್ಟಿಬ್ರೇಟ್ ಒಳಗ ಪ್ರಾಪರ್ ಡ್ಯೂರಿಂಗ್ ದ ಲೈಫ್ ಟೈಮ್ ತನ ಏನಾಗಿರುತ್ತೆ? ನೋಟೋಕಾರ್ಡ್ ಪ್ರೆಸೆಂಟ್ ಇರುತ್ತೆ. ಅದರ ಆಧಾರದ ಮೇಲೆ ಏನ್ ಮಾಡಿದ್ರೆ 3 ಸಬ್ ಫೈಲಮ್. ಇದು ಫೈಲಮ್, ಕಾರ್ಡೇಟಾ ಅಂದ್ರೆ ಫೈಲಮ್. ಕಿಂಗ್ಡಮ್ ಯಾವ್ದ? ಅನಿಮಲಿಯಾ. ಫೈಲಮ್ ಕಾರ್ಡೇಟಾ. ಸಬ್ ಫೈಲಮ್ ಇದರೊಳಗೆ ಡಿವೈಡ್ ಮಾಡ್ಯಾರ ಬೇಸ್ಡ್ ಆನ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಫಸ್ಟ್ ಒನ್ ಪ್ರಿಮಿಟಿವ್ ಯೂರೋಕಾರ್ಡೇಟಾ, ಸಿಫಾಲೋಕಾರ್ಡೇಟಾ, ವರ್ಟಿಬ್ರೇಟಾ. The main 3 subphylums are ಯೂರೋಕಾರ್ಡೇಟಾ, ಸಿಫಾಲೋಕಾರ್ಡೇಟಾ, ವರ್ಟಿಬ್ರೇಟಾ. ಇದರದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಮೇಲೆ ನೆಕ್ಸ್ಟ್ ಕಲ್ಕೊಂಡು ಹೋಗೋಣ. ಫಸ್ಟ್ ನಾವು ಯಾವ ಬೇಸ್ ಮೇಲೆ ಇವನ್ನ ಕ್ಯಾರೆಕ್ಟರೈಸ್ಡ್ ಮಾಡ್ಯಾರಪ್ಪ, ಕ್ಲಾಸಿಫಿಕೇಶನ್ ವರ್ಗೀಕರಿಸ್ತಾರ ಅದನ್ನ ನೋಡೋಣ. ಓಕೆ, ನೆಕ್ಸ್ಟ್ ಈ ಸಿಫಾಲೋಕಾರ್ಡೇಟಾ ಮತ್ತು ಯೂರೋಕಾರ್ಡೇಟಾ ಒಳಗ ಮತ್ತೆ ಸಬ್ ಡಿವಿಷನ್ಸ್ ಇವೆ. ಓಕೆ, ದೀಸ್ ಆರ್ 2 individuals after vertebrates. ಇದೇನ ಕಶೇರು vertebrates ಅಂತೀವಲ್ಲ, these vertebrates ಒಳಗ ಏನ್ ಮಾಡ್ಯಾರ? ಬೇಸ್ಡ್ ಆನ್ ಜಾಸ್. ಜಾಸ್ ಅಂದ್ರೆ ಹಲ್ಲಿನ ದವಡಿ ಇರ್ತಾವಲ್ಲ, ಆ ದವಡಿ ಪ್ರೆಸೆಂಟ್ ಇದ್ರ ಜ್ಞಾತೋಸ್ಟೋಮಾ, ಅಬ್ಸೆಂಟ್ ಇತ್ತಂದ್ರ ಅಜ್ಞಾತ. ಜ್ಞಾತ ಮೀನ್ಸ್ ಜಾಸ್, ದವಡಿ ಹಲ್ಲು, ದವಡಿ ಇರ್ತವ್ರಲ್ಲ ನಾವು, ದಟ್ ಇಸ್ ಜಾಸ್. ಇಫ್ ಜಾಸ್ ಆರ್ ಪ್ರೆಸೆಂಟ್ ದಟ್ ಈಸ್ ಜ್ಞಾತೋ. ಇಲ್ಲೇನಿರ್ತಾವ್ರಿ? ಜಾಸ್ ಪ್ರೆಸೆಂಟ್ ಇರ್ತಾವ, ಜಾ ಪ್ರೆಸೆಂಟ್. ಇಲ್ಲಿ ಜಾ ಲೆಸ್ ಮೀನ್ಸ್ ದ ಜಾಸ್ ಆರ್ ಅಬ್ಸೆಂಟ್. ಜಾ ಮೀನ್ಸ್ ದವಡೆ. ಓಕೆ, ಅದರ ಬೇಸ್ ಮೇಲೆ ಏನ್ ಮಾಡಿದ್ರೆ ನೋಡಿ ಕ್ಯಾರೆಕ್ಟರೈಸ್ ಮಾಡೋದು. ಈ ಕಡೆ ಅಜ್ಞಾತ, ಇದ ಜ್ಞಾತೋಸ್ಟೋಮಾ. ಇದು ಅಜ್ಞಾತೋಸ್ಟೋಮಾ, ಇದ ಜ್ಞಾತೋಸ್ಟೋಮಾ. ಓಕೆ, and these agnatostoma consist only one class, that is cyclostoma. ಇವೆರಡು divisions. These are divisions. Vertebrata is a subphylum and in subphylum there are 2 superclasses. Sorry, 2 divisions. They are agnata, gnato. Okay, agnata which are consists the cyclostoma, only one class. Okay, next these gnatostomata based on the nature they are classified into 2 superclasses. 2 superclasses, there are Pisces and tetrapods. Pisces ಅಂತಂದ್ರೆ ಮೀನುಗಳ ಇದರಿ ಕ್ಲಾಸ್. ಓಕೆ, in Pisces 2 types of classes ಬರ್ತಾವ, Chondriactis, Osteactis. ಇದನ್ನ ಯಾವ ಬೇಸ್ ಮೇಲೆ ಮಾಡ್ಯಾರ ಅಂತಂದ್ರೆ ಬೋನ್ ಬೇಸ್ ಮೇಲೆ ಮಾಡ್ಯಾರ. Chondriactis ಒಳಗೆ ಇರ್ತಾವ್ರಿ ಕಾರ್ಟಿಲೇಜ್, ಮೃದುವಾದ ಬೋನ್ಸ್ ಇರ್ತಾವ, ಅಂದ್ರೆ ಸಾಫ್ಟ್ ಬೋನ್ಸ್. Pisces ಅಥವಾ ಮೀನಿಗೆ ಏನಂತೀವಿ ನಾವು? Chondriactis. ಹಾರ್ಡ್ ಬೋನ್ಸ್, ದಟ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಬೋನ್ಸ್, ಮೂಳೆಯಿಂದ ಮಾಡಲ್ಪಟ್ಟಿತ್ತಂದ್ರೆ ಅದಕ್ಕೆ ಏನಂತೀವಿ ನಾವು? Osteactus ಅಂತ ಕರೀತಾರೆ. ಅರ್ಥ ಆಯ್ತ್ರಿ? ಓಕೆ, ಆಮೇಲೆ ಟೆಟ್ರಾಪೋಡ್ಸ್ ಅಂದ್ರೆ ಟೆಟ್ರಾ ಮೀನ್ಸ್ 4, ಪೋಡಾ ಮೀನ್ಸ್ ಲೆಗ್ಸ್, ಅಂದ್ರೆ 4 ಕಾಲುಗಳನ್ನು ಹೊಂದಿರುವಂತಹ ಫೈಲಮ್ ಅಥವಾ ಕ್ಲಾಸ್. ಅದಕ್ಕೆ ನಾವೇನಂತೀವಿ? ಟೆಟ್ರಾ. ಟೆಟ್ರಾ ಮೀನ್ಸ್ 4, ಪೋಡಾ ಮೀನ್ಸ್ ಲೆಗ್. Tetrapoda means they consist 4 legs. Okay, ಅದರೊಳಗ ಮತ್ತೆ ಕ್ಲಾಸಸ್ ಯಾವ ಬರ್ತಾವ್ರಿ? ಆಂಫಿಬಿಯಾ, ರೆಪ್ಟೈಲ್, ಏವ್ಸ್, ಮ್ಯಾಮಲ್. ಇವು ನಾವು ಕಲ್ತೀವ್ರಿ ಪ್ರೀವಿಯಸ್ ಕ್ಲಾಸಸ್ ಒಳಗ. ಇವು 9th 10th ಒಳಗ ಕಲ್ತಿರ್ಲಿಲ್ರಿ. ಇವನ್ನ ಏನ್
there is no huge complication in not in this. Okay, in next first ಏನು ನೋಡ್ರಿ ಇದನ್ನೆಲ್ಲ ಇದು ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಫಾರ್ ಯುವರ್ ಎಕ್ಸಾಮ್ ಪರ್ಪಸ್. ಸೊ ಪ್ಲೀಸ್ ನೋಡ ಇದನ್ನ ಬೈಪಟ್ ಹಾಕಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಫಸ್ಟ್, ತಿಳ್ಕೊಂಡ್ರೆ ನೆನಪಿಟ್ಕೊಳ್ಳಿ. ಫಸ್ಟ್ ಒನ್ ಪ್ರಿಮಿಟಿವ್ ಏನ ಯುರೋಕಾರ್ಡೇಟಾ, ಆಮೇಲೆ ಏನಾಗುತ್ತೆ ಹೆಡ್ ಸಿಫಾಲೋ ಮೀನ್ಸ್ ಹೆಡ್ ಫಾರ್ಮೇಷನ್ ಆಗುತ್ತೆ. ವರ್ಟಿಬ್ರೇಟಾ ಅಂದ್ರೆ ಫುಲ್ ಬಾಡಿ ಒಳಗೆಲ್ಲ ಇರುತ್ತೆ, ದಟ್ ವೈಸ್ ಸಿಫಾಲೋ ವರ್ಟಿಬ್ರೇಟಾ. ವರ್ಟಿಬ್ರೇಟಾ ಒಳಗ ಮತ್ತೆ ಜಾ ಮೇಲೆ ಏನ್ ಮಾಡೋರು ಟೂ ಕ್ಲಾಸಿಫಿಕೇಶನ್ ಮಾಡೋರು, ಜ್ಞಾತ ಅಜ್ಞಾತ. ಜ್ಞಾತ ಒಳಗ ಮತ್ತೆ ಟೂ ಸೂಪರ್ ಕ್ಲಾಸಸ್ ಮಾಡೋರು, ಪೈಸಿಸ್ ಟೆಟ್ರಾಪೋಡಾ. ಆಮೇಲೆ ನೆಕ್ಸ್ಟ್ ಪೈಸಿಸ್ ಒಳಗ ಕಾಂಟ್ರಾಕ್ಟಿಸ್ ಆಸ್ಟಿಯಾಕ್ಟಸ್. ಆಮೇಲೆ ಜ್ಞಾತ ಒಳಗ ಆಂಫಿಬಿಯಾ ರೆಪ್ಟೈಲ್ ಏವ್ಸ್ ಫ್ಯಾಮಿಲಿ. ಮುಗಿತು ಇಷ್ಟ. ಪ್ಲೀಸ್ ಬಕೆಟ್ ಹಾಕ್ಬೇಡ್ರಿ, ತಿಳ್ಕೊಳ್ಳಿ ಯಾವ್ಯಾವ ಕ್ಯಾರೆಕ್ಟರ್ಸ್ ನ ಯಾವ ಬೇಸ್ ಮೇಲೆ ಮಾಡ್ಯಾರ, ಇದ್ರ ಆಧಾರದ ಮೇಲೆ ಏನ್ ಮಾಡ್ಬೋದು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಬರೆಯಕ್ಕೆ ಏನಾಗುತ್ತೆ ನಮ್ಗೆ ಈಸಿ ಆಗುತ್ತೆ. ಓಕೆ, ಇನ್ ನೆಕ್ಸ್ಟ್ ಏನ್ ಮಾಡೋದು, ಫಸ್ಟ್ ಯುರೋಕಾರ್ಡೇಟಾ. ಯುರೋಕಾರ್ಡೇಟಾ ಇಸ್ ಮೇನ್ಲಿ ಪ್ರಿಮಿಟಿವ್ ಫಾರ್ಮ್. ಇದೇನ್ರಿ ಪ್ರಿಮಿಟಿವ್ ಫಾರ್ಮ್ ಅಂಡ್ ಮೇನ್ಲಿ ನೋಟೋಕಾರ್ಡ್ ಪ್ರೆಸೆಂಟ್ ಇರುತ್ತಾ, ನೋಟೋಕಾರ್ಡ್ ಪ್ರೆಸೆಂಟ್ ಇರುತ್ತಾ, ಬಟ್ ಎಲ್ಲಿ, ಬಟ್ ಇನ್ larval stage only, in larval stage only. Arthatre, it is a primitive form and mainly it is found in the notochord is found in larval stage. Ishta is the characteristics nephid. In cephalochordata means mainly enagutta proper head and tail. Up to head and tail tane enagirutte namda notochord enagirutte present irutta. This is a cephalochordate which are mainly notochord extended from head to tail and is present throughout the life. ಏನಾಗಿರುತ್ತೆ the notochord extended head to tail ಇಂದ ಏನಾಗಿರುತ್ತೆ extend ಆಗಿರುತ್ತೆ. ಏನ notochord. ಈ notochord ಏನಾಗಿರುತ್ತೆ ಫುಲ್ ಲೈಫ್ ಟೈಮ್ ತನ ಏನಾಗಿರುತ್ತೆ ಇದಕ್ಕೆ ಸಾಥ್ ಇರುತ್ತೆ, ಅಂದ್ರೆ ಲೈಫ್ ಟೈಮ್ ತನ ಏನಾಗಿರುತ್ತೆ notochord ಪ್ರೆಸೆಂಟ್ ಇರುತ್ತೆ. ಬಟ್ ಯುರೋಕಾರ್ಡೇಟಾ ಒಳಗೆ ಏನಾಗಿರುತ್ತೆ ಓನ್ಲಿ ಲಾರ್ವಲ್ ಸ್ಟೇಜ್ ಅಂತಂದ್ರೆ ಎಂಬ್ರಿಯಾನಿಕ್ ಸ್ಟೇಜ್ ಒಳಗೆ ಅಷ್ಟೇ ಪ್ರೆಸೆಂಟ್ ಇರುತ್ತೆ. ಓಕೆ, ಆಫ್ಟರ್ ನೆಕ್ಸ್ಟ್ ಅದೇನಾಗಿರುತ್ತೆ ಡಿಸ್ಕಾರ್ಡ್ ಆಗಿರುತ್ತೆ. ಅದಕ್ಕೆ ಇದೇನ್ ಮಾಡೋದು ಪ್ರಿಮಿಟಿವ್ ಫಾರ್ಮ್ ಅಂತ ಸಪರೇಟ್ ಮಾಡೋದು. ಈ ಸಿಫಾಲೋಕಾರ್ಡೇಟಾ ಅಂದ್ರೆ ಹೆಡ್ ಟು ಟೇಲ್ ಇಂದ ಏನಾಗಿರುತ್ತೆ ನೋಟೋಕಾರ್ಡ್ ಎಕ್ಸ್ಟೆಂಡೆಡ್ ಆಗಿರುತ್ತೆ ಮತ್ತೆ ಥ್ರೂಔಟ್ ಲೈಫ್ ಇರುತ್ತೆ. ಓಕೆ, ಇನ್ ನೆಕ್ಸ್ಟ್ ಏನ್ ಮಾಡೋದು ವರ್ಟಿಬ್ರೇಟಾದ ಕ್ಯಾರೆಕ್ಟರಿಸ್ಟಿಕ್ಸ್ ನ ಕಲಿಯೋದು. ಫೈಲಮ್ ವರ್ಟಿಬ್ರೇಟಾ. The characteristics of vertebrata enri, they possesses notochord during embryonic period. ಅಂತಂದ್ರ ಇದರ notochord ಇರುತ್ತೆ. ಓಕೆ, ಆ notochord ಎಲ್ಲಿ ತನ ಇರುತ್ತೆ ಓನ್ಲಿ embryonic stage ತನ ಇರುತ್ತೆ. In cephalochordata ಏನಾಗಿತ್ತು the embryonic stage ಹಿಡಿದು up to lifetime ತನ notochord present ಇದೆ. But here the notochord restricted for only embryonic period. Okay, next ಏನಾಗುತ್ತಾ these notochord is developed replaced by cartilaginous or bony vertebral column. ಇದೇ ನಮ್ದು ಬ್ಯಾಕ್ ಬೋನ್ ಅಂತಿರಲ್ಲ, this ಬ್ಯಾಕ್ ಬೋನ್ ಏನಾಗುತ್ತಾ ಇದರ notochord ಏನಾಗುತ್ತೆ ಕಾರ್ಟಿಲೇಜ್ ಸಾಫ್ಟ್ ಬೋನಿ ವರ್ಟಿಬ್ರಲ್ ಕಾಲಮ್ ಆಗ್ಬೋದು ಅಥವಾ ಹಾರ್ಡ್ ಬೋನಿ ವರ್ಟಿಬ್ರಲ್ ಕಾಲಮ್ ಆಗ್ಬೋದು. ನಮ್ದು ಯಾವ್ದೈತಿ ಹಾರ್ಡ್ ಬೋನಿ ಅಂದ್ರೆ ಬೋನಿ ವರ್ಟಿಬ್ರಲ್ ಕಾಲಮ್. ನಮಗೆ ಎರೆಕ್ಟ್ ನಿಂತಿರುತ್ತೆ, ಈಗ ಫಿಶ್ ಒಳಗೆ ನೋಡ್ರಿ ಆ ಫಿಶ್ ಏನಾಗಿರುತ್ತೆ ಹಿಂಗ ಒಂದು ಇರೆಕ್ಟ್ ಇರುತ್ತೆ, ನಾವು ಈಸಿಲಿ ಏನ್ ಮಾಡ್ಬೋದು ಮೋಷನ್ ಮಾಡ್ಬೋದು. ದಟ್ ಈಸ್ ಕಾಂಟ್ರಾಕ್ಟಿಸ್. ಅದ್ರಾಗ ಆಸ್ಟಿಯಾಕ್ಟಿಸ್ ಇರ್ತಾವ ಅಷ್ಟು ಶಾರ್ಪ್ ಲೈಕ್ ಅವ್ನ ಏನ್ ಮಾಡಿದ್ರೆ ಬೆಂಡ್ ಮಾಡಕ್ ಆಗಲ್ಲ ನಮ್ಗೆ ಬಿಕಾಸ್ ದೇ ಕನ್ಸಿಸ್ಟ್ ಹಾರ್ಡ್ ಬೋನಿ. ಓಕೆ, ನೆಕ್ಸ್ಟ್ ದೇ ಹ್ಯಾವ್ ಪೇರ್ಡ್ ಆಫ್ ಅಪೆಂಡೇಜಸ್. ಅಪೆಂಡೇಜಸ್ ಅಂತಂದ್ರೆ ನಾವು ಕೈ ಕಾಲುಗಳು ಅಂತಿರಲ್ಲ, ದಟ್ ಈಸ್ ವಿ ಕಾಲ್ಡ್ ಆಸ್ ಅಪೆಂಡೇಜಸ್. ಆ ಅಪೆಂಡೇಜಸ್ ಏನಿರ್ಬೋದು ಫಿನ್ಸ್. ಫಿನ್ಸ್ ಅಂತಂದ್ರೆ ರೆಕ್ಕೆಗಳು ಎಲ್ಲೊಳಗೆ ಮೀನೊಳಗೆ ಇರ್ತಲ್ಲ ಸೈಡಿಗೆ ಸಣ್ಣ ಸಣ್ಣ ಇದು ಮೀನ್ ಅನ್ಕೊಂಡ್ವಿ ಅಂದ್ರ ಇಲ್ಲೇನಿರ್ತಾವ ಸೈಡಿಗೆ ಫಿನ್ಸ್ ಇರ್ತಾವ, ದೀಸ್ ವಿ ಕಾಲ್ಡ್ ಆಸ್ ಫಿನ್ಸ್. ಲಿಂಬ್ಸ್ ಅಂತಂದ್ರೆ ಏನ್ರಿ ಕೈ ಡಿಜಿಟ್ಸ್ ಅಂಡ್ ಕಾಲು ಇವಕ್ಕೆ ನಾವೇನಂತೀವಿ ಲಿಂಬ್ಸ್ ಅಂತ ಡಿಜಿಟ್ಸ್. ಓಕೆ, ಇನ್ ನೆಕ್ಸ್ಟ್ ದೇ ಹ್ಯಾವ್ ವೆಂಟ್ರಲ್ ಹಾರ್ಟ್. ಇಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾರ್ಡೇಟಾ. ನಮ್ಗೆ ಆಬ್ವಿಯಸ್ಲಿ ಗೊತ್ತಿದೆ ಹಾರ್ಟ್ ಎಲ್ಲಿರುತ್ತಾ ವೆಂಟ್ರಲ್ ಸೈಡ್ ಇರುತ್ತಾ ಅಂಡ್ ವೆಂಟ್ರಲ್ ಒಳಗೆ ಇರುತ್ತಾ 2 ಚೇಂಬರ್ಡ್ ಇರ್ಬೋದು ಹಾರ್ಟ್, 3 ಚೇಂಬರ್ಡ್ ಆರ್ 4 ಚೇಂಬರ್ಡ್ ಹಾರ್ಟ್ ಇರ್ಬೋದು. The heart consists 2 chambered or 3 chambered or 4 chambered ಆದ್ರೂ ಇರಬಹುದು. Next they have a pair of kidney.
ನೋಡಿ ಇಲ್ಲಿ ಕಿಡ್ನಿ ಫಾರ್ಮೇಶನ್ ಆಗುತ್ತ. ನಾವು ಲಾಸ್ಟ್ ಹೋಗಲ್ಲ ನೋಡಿದ್ರೆ ಅದೇನು ಕಿಡ್ನಿ ಫಾರ್ಮೇಶನ್ ಇದೆ ಇಲ್ಲ, ಓನ್ಲಿ ನೆಫ್ರಿಡಿಯಂ ನೆಫ್ರಿಡಿಯಾ ಇತ್ತು, ನೆಫ್ರಾನ್ ಇರಲಿಲ್ಲ ಮತ್ತೆ ನೆಫ್ರಿಡಿಯಾ ಹಿಂಗಿದ್ದು ರೈಟ್. ಯಾರ ಪ್ರಿಮಿಟಿವ್ ಫಾರ್ಮ್. ಇಟ್ ಈಸ್ ಅ ಪೇರ್ ಆಫ್ ಕಿಡ್ನಿ, ಇಟ್ ಈಸ್ ಅ ಹೈಲಿ ಎವಲ್ಯೂಟೆಡ್ ಫಾರ್ಮ್. ಓಕೆ, ಫಾರ್ ಎಕ್ಸ್ಕ್ರೀಷನ್ ವಿಸರ್ಜನೆಗೆ ಏನಾಗುತ್ತೆ ನಮ್ಗೆ ಹೆಲ್ಪ್ ಆಗುತ್ತೆ. ಈ ನೆಕ್ಸ್ಟ್ ನೋಡಿ ಸರ್ಕ್ಯುಲೇಷನ್, ರಕ್ತ ಪರಿಚಲನೆ ನಮಗೆ ಕ್ಲೋಸ್ ಟೈಪ್ ಒಳಗೆ ಏನಾಗುತ್ತೆ ಅಂದ್ರೆ the blood circulation occurs through by the veins, wavelets, arteries, capillaries. ಅಂತಂದ್ರೆ ಅಪಧಮನಿ, ಲೋಮನಾಳಗಳು, ಅಭಿಧಮನಿ ಇದರಿಂದ ಏನಾಗುತ್ತೆ ನಮ್ದ ಹೋಲ್ ಸರ್ಕ್ಯುಲೇಟರಿ ಸಿಸ್ಟಮ್ ಏನಾಗುತ್ತಾ ಪಾಸೆಸಸ್ ಆಗುತ್ತಾ. ಓಕೆ, ನೆಕ್ಸ್ಟ್ ನೋಡಿ these are the important for ಅಂದ್ರೆ most different ಅದಕ್ಕೆ ನೋಡಿ. ಎಂಟೀರಿಯರ್ ಪಾರ್ಟ್ ಅಂತಂದ್ರೆ ಅಬೋ, posterior ಅಂದ್ರೆ ಕೆಳಗೆ. Anterior part is nerve cord from brain. ಇದು anterior part ಏನಾಗಿರುತ್ತೆ nerve cord ಹಿಡಿದು ಏನಾಗಿರುತ್ತೆ ಅಂದ್ರೆ brain ಆಗಿ ಡೆವಲಪ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ posterior ಅಂದ್ರೆ ಕೆಳಗಿನ ಭಾಗ ಏನಾಗಿರುತ್ತೆ spinal cord. ಕೆಳಗಿನ ಭಾಗಕ್ಕೆ spinal cord ಅಂತೀವಿ, ಮೇಲಿನ ಭಾಗಕ್ಕೆ nerve cord from brain. ಅಂದ್ರೆ ಇದ nerve cord ಕುಡ್ಕೋತಿಲ್ಲ ಏನಾಗಿರುತ್ತೆ ಅಂದ್ರೆ brain formation ಆಗಿರುತ್ತೆ. ನೆಕ್ಸ್ಟ್ ಬ್ರೈನ್ ಪ್ರೊಟೆಕ್ಟೆಡ್ ಬೈ ಇನ್ನೊಂದು ಸ್ಕಲ್ ಐತಿಲ್ರಿ, ಸ್ಕಲ್ ಅದರಿಂದ ಬೋನಿ ಕೇಸ್ ಕ್ರೇನಿಯಂ ಅಂತ ಕರೀತಾರೆ, ಅವ್ರ ಸ್ಕಲ್ ಅಂತಾನೂ ಕರೀಬಹುದು. ಓಕೆ, ನೆಕ್ಸ್ಟ್ ದ ಎಕ್ಸ್ಕ್ರೀಟರಿ ಅಂಡ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರೆ ವಿಸರ್ಜನೆ ಅಂಗವ್ಯೂಹ ಮತ್ತು ಸಂತಾನೋತ್ಪತ್ತಿ ಭಾಗ ಎರಡೂ ಕೂಡಿ ಕ್ಲೋಸ್ಲಿ ಅಸೋಸಿಯೇಟೆಡ್ ಅಂದ್ರೆ ಎರಡೂ ಕೂಡಿ ಕೆಲಸ ಮಾಡೋದಕ್ಕೆ ನಾವೇನಂತೀವಿ ಯೂರಿನೋಜೆನೈಟಲ್ ಸಿಸ್ಟಮ್ ಅಂತ ಕರೀತಾರೆ. ಯೂರಿನೋ ಅಂತಂದ್ರೆ ಎಕ್ಸ್ಕ್ರೀಟರಿ, ಜೆನೈಟಲ್ ಅಂತಂದ್ರೆ ರೀಪ್ರೊಡಕ್ಟಿವ್, ಎರಡೂ ಕೂಡಿ ಸಿಸ್ಟಮ್ ಕ್ಯಾರಿ ಮಾಡ್ತಿದ್ವು ಅಂದ್ರೆ ಅದಕ್ಕೆ ನಾವೇನಂತೀವಿ ಯೂರಿನೋಜೆನೈಟಲ್ ಸಿಸ್ಟಮ್ಸ್ ಅಂತ ಕರಿತೀವಿ. These are the characteristics of subphylum vertebrata. This is the most important characteristics. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಈಸಿಲಿ ಗೊತ್ತಾಗುತ್ತೆ, ಮುಂದಿನ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನಾವು ಆಡ್ ಮಾಡ್ಕೊಂತ ಹೋಗ್ಬೋದು. ಈಸಿಲಿ ಏನಾಗುತ್ತೆ ನಮ್ಗೆ ಅಂಡರ್ಸ್ಟುಡ್ ಆಗುತ್ತಾ ಮತ್ತೆ ಈಸಿಲಿ ನಮ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಬರೆಯಕ್ಕೆ ಏನಾಗುತ್ತಾ ಹೆಲ್ಪ್ ಆಗುತ್ತೆ. ನೀವು ಇನ್ನೊಂದು ಮೇನ್ ಥಿಂಗ್, ಇವು ಪಾಠ ಕೇಳಿ ಬಿಡಬೇಡ್ರಿ. ದೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಮಾಡೋದನ್ನ ಹೇಳ್ದಂಗ ಬರತ್ ತೆಗಿಬೇಕು. ನೀವು ಬರತ್ ತೆಗೆದ್ರೆ ಏನಾಗುತ್ತೆ ಇಟ್ ಈಸ್ ಕ್ವೈಟ್ ಈಸಿ ಫಾರ್ ಯುವರ್ ಸ್ಪೆಲ್ಲಿಂಗ್ ಅಂಡ್ ಸೆಂಟೆನ್ಸ್ ಮೇಕಿಂಗ್ ಎಲ್ಲದಕ್ಕೂ ಏನಾಗುತ್ತೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಬರೀ ನೋಡಿ ಬಿಡಬೇಡ್ರಿ, ಪ್ಲೀಸ್ ಪ್ರಾಕ್ಟೀಸ್. ಓಕೆ, ಬಾಯ್ಪಾಟ್ ಹೊಡಿಬೇಡ್ರಿ, ಥಿಂಗ್ ನ ಅರ್ಥ ಮಾಡ್ಕೊಳ್ಳಿ. ಬಯಾಲಜಿ ಈಸ್ ನಾಟ್ ಅ ಬೈ ಹಾರ್ಟ್ ಸಬ್ಜೆಕ್ಟ್, ಇಟ್ ಈಸ್ ಅ ಅರ್ನಿಂಗ್ ಸಬ್ಜೆಕ್ಟ್. ತಿಳ್ಕೋಬೇಕು, ತಿಳ್ಕೊಂಡ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಬರಕ್ ಬರುತ್ತೆ, ಎಲ್ಲ ಬರಂಗಿಲ್ಲ. ಓಕೆ, ಇವೆಲ್ಲ ಏನ್ರಿ ಏನೇನ್ ಇರ್ತಾವ. ಈಗ ನಾವು ಹ್ಯೂಮನ್ ಬಾಡಿ ಕಂಪೇರ್ ವರ್ಟಿಬ್ರೇಟ ಇದ್ರೆ ನಾವು ಹ್ಯೂಮನ್ ಬಾಡಿ ಕಂಪೇರ್ ಮಾಡೋದು ಏನ ನಮ್ದು ಎಂಬ್ರಿಯೋನಿಕ್ ಒಳಗೆ ನೋಟೋಕಾರ್ಡ್ ಇರುತ್ತ, ಅದ ನೋಟೋಕಾರ್ಡ್ ಏನಾಗುತ್ತೆ ನಮ್ದು ಈಗ ಬೋನಿ ಆಗಿರುತ್ತ. ಸಮ್ ಫಿಶಸ್ ಒಳಗೆ ಏನಾಗೈತಿ ಕಾರ್ಟಿಲೇಜಿನಿಯಸ್ ಆಗೈತಿ. ನೆಕ್ಸ್ಟ್ ಏನೈತಪ್ಪ ದ ಪೇರ್ಡ್ ಆಫ್ ಅಪೆಂಡೇಜಸ್ ಇರ್ತಾವ. ನಮ್ಮ ಕೈಯ ಕಾಲ ಎರಡರಾವ ಇರು ಪೇರ್ಡ್ ಅಂದ್ರೆ ಇವೆರಡು ಅವೆರಡು ಪೇರ್ಡ್ ಆಫ್ ಅಪೆಂಡೇಜಸ್ ಇದಾವ. ನಮ್ಗೆ ಫಿನ್ಸ್ ಇರಲ್ಲ, ಲಿಂಬ್ಸ್ ಇರ್ತಾವ. ಫಿನ್ಸ್ ಮೀನೊಳಗೆ ಇರ್ತಾವ. ನೆಕ್ಸ್ಟ್ ಏನಾಗಿರುತ್ತೆ ದೇ ಆರ್ ಪೇರ್ಡ್ ಆಫ್ ಅಪೆಂಡೇಜಸ್ ಅದ. ನಮ್ಗೆ ಹಾರ್ಟ್ ಇಲ್ಲ ಐತೆ, ವೆಂಟ್ರಲ್ ಐತೆ, ಅದ್ರೊಳಗೆ ನಮ್ಗೆ ಏನಿದೆ 4 ಚೇಂಬರ್ ಇರುತ್ತೆ. ಸಣ್ಣ ಸಣ್ಣ ಪ್ರಾಣಿಗಳಿಗೆ 2-3 ಇರ್ತಾವ. ನೆಕ್ಸ್ಟ್ ಥ್ರೋಟ್ ದ ಪೇರ್ ಆಫ್ ಕಿಡ್ನೀಸ್ ಅಂದ್ರೆ ಕಿಡ್ನಿ ಇದಾವ ನಮ್ಗೆ ಎಕ್ಸ್ಕ್ರೀಷನ್ ಯೂರಿನ್ ಹೋಗ್ಬೇಕಾದ್ರೆ ನಮ್ಗೆ ಎಕ್ಸ್ಕ್ರೀಷನ್ ಇದ್ರೆ ಎಕ್ಸ್ಕ್ರೀಷನ್ಗೆ ಅಂತ ಕಿಡ್ನಿ ಇರುತ್ತೆ. ನೆಕ್ಸ್ಟ್ ಹೇಳ್ತಾರೆ ಸರ್ಕ್ಯುಲೇಷನ್ ಕ್ಲೋಸ್ ಟೈಪ್ ಇರ್ತೈತಿ. ಆಮೇಲೆ ಮ್ಯಾಲ್ ಇಂಟೀರಿಯರ್ ಬ್ರೈನ್ ಇರುತ್ತೆ, ಪೋಸ್ಟೀರಿಯರ್ ಸ್ಪೈನಲ್ ಕಾರ್ಡ್ ದಟ್ ಇಸ್ ಬ್ಯಾಕ್ ಬೋನ್ ಇರುತ್ತೆ. ನೆಕ್ಸ್ಟ್ ಬ್ರೈನ್ ಇಸ್ ಪ್ರೊಟೆಕ್ಟೆಡ್ ಬೈ ಬೋನಿ ಕೇಸ್ ಔಟ್ ಕ್ರೇನಿಯಂ ಆರ್ ಸ್ಕಲ್. ನೆಕ್ಸ್ಟ್ ಎಕ್ಸ್ಕ್ರೀಟರಿ ಮತ್ತು ರಿಪ್ರೊಡಕ್ಷನ್ ಎರಡೂ ಕಂಬೈನ್ ಏನಾಗುತ್ತೆ ಯೂರಿನೋಜೆನೈಟಲ್ ಸಿಸ್ಟಮ್ ಆಗುತ್ತೆ. ಸಿಂಪಲ್, ಇಷ್ಟು ತಿಳ್ಕೊಂಡು ಹೋಗಿ ನಮ್ಮ ಬಾಡಿಗೆ ಅಪ್ಲೈ ಮಾಡ್ಕೊಂಡು ಹೋಗ್ರಿ. ಇಟ್ ಈಸ್ ಕ್ವೈಟ್ ಈಸಿ. ಓಕೆ, ಇದು ನೆಕ್ಸ್ಟ್ ದೀಸ್ ಆರ್ ದಿ ಸಬ್ ಫೈಲಮ್ಸ್. ಇದರದ ಡಿವಿಷನ್ಸ್ ನೋಡುವ. ಅಜ್ಞಾತ, ಜ್ಞಾತ, ಏನು ಡಿಫರೆನ್ಸ್ ಇದಾವೆ ಎರಡರೊಳಗೂ? ಓಕೆ, ಟೂ ಡಿವಿಷನ್ಸ್, ಅಜ್ಞಾತ ಅಂಡ್ ಜ್ಞಾತೋಸ್ಟೊಮಾಟ, ರೈಟ್? ಅಂಡ್ these ಜ್ಞಾತೋಸ್ಟೊಮಾಟ are classified mainly these ಅಜ್ಞಾತೋಸ್ಟೊಮಾಟ और ಇದರ ಇನ್ನೊಂದು ಹೆಸರು ಐತಿ ಮೊನೋರಿನಾ. ಇದು ಎಕ್ಸ್ಟೆಂಡೆಡ್ ನೇಮ್ ನೆನಪಿಟ್ಕೋಬೇಕ್ರಿ, ಯಾಕಂದ್ರೆ ನೀಟ್ ಪರ್ಪಸ್ ಅದು ಏನ್ ಮಾಡ್ತಾರೆ ಪ್ಯಾರಾನೇಮ್ ದಿಂದ ನಾವು ಅಲ್ಟರ್ನೇಟಿವ್ ನೇಮ್ ದಿಂದ ಕೇಳ್ತಾರೆ ಕ್ವೆಶ್ಚನ್ಸ್. ಅಪ್ಪ ಗೊತ್ತಾಗಬೇಕಂತಂದ್ರೆ ಅಲ್ಟರ್ನೇಟಿವ್ ನೇಮ್ ಏನಂತ ನಮಗೆ ಗೊತ್ತಿರಬೇಕು. ಓಕೆ, ಮೊನೇರಿಯಾ, ಮೊನೋರಿಯಾ. ಓಕೆ, ಮೋಸ್ಟ್ these are the primitive vertebrate. These are primitive ಅಂದ್ರೆ initial vertebrate. ಓಕೆ, ಅದಕ್ಕೆ ಇದರೊಳಗೆ ಏನಿರುವುದಿಲ್ರಿ ಮೌತ್ is not supported by jaw, that's why they are jawless. ಓಕೆ, jaw ಅಂತ ಹೇಳಿದ್ನಲ್ಲ ದವಡೆ.
ಓಕೆ ಈದ್ ಇನ್ಕ್ಲೂಡೆಡ್ ಇದ್ರೊಳಗೆ ಯಾವ ಕ್ಲಾಸ್ ಬರುತ್ತಾ ದಟ್ ಈಸ್ ಸೈಕ್ಲೋಸ್ಟೊಮಾಟಾ ಈ ಸೈಕ್ಲೋಸ್ಟೊಮಾಟಾ ಮೇನ್ ಇದು ಯಾವ್ರಿ ಲ್ಯಾಂಪ್ರೇಸ್ ಅಂಡ್ ಹ್ಯಾಟ್ ಫಿಶಸ್ ಇದು ಎಕ್ಸಾಂಪಲ್ ಓಕೆ ನೆಕ್ಸ್ಟ್ ದೀಸ್ ಆರ್ ಪ್ರಾಮಿಟಿವ್ಲಿ ಈ ಕ್ಯಾರೆಕ್ಟರಿಸ್ಟಿಕ್ ಇದ್ರಲ್ಲಿ ಸೈಕ್ಲೋಸ್ಟೊಮಾಟಾದು ದೇ ಆರ್ ಪ್ರಾಪರ್ಲಿ ಇರ್ತವು ಎಕ್ಟೋಪ್ಯಾರಾಸೈಟಿಕ್ ಅಂತಂದ್ರೆ ಹೊರಗಿಂದ ಏನಾಗುತ್ತೆ ಒಂದು ದೇಹದ ಮೇಲೆ ಏನಾಗುತ್ತೆ ಜಿಗಣಿ ಇರೋದಿಲ್ಲ ಹೊರಗಿಂದ ಏನ್ ಮಾಡುತ್ತೆ ರಕ್ತ ಇರೋದಿಲ್ಲ ದಟ್ ಟೈಪ್ ಎಕ್ಟೋಪ್ಯಾರಾಸೈಟಿಕ್ ಇದೆ ಹೊರಗಿಂದ ಏನ್ ಮಾಡುತ್ತಾ ಒಂದು ಜೀವಿಯಿಂದ ಏನಾಗುತ್ತೆ ಅದರಿಂದ ನ್ಯೂಟ್ರಿಷನ್ ಅನ್ನ ಜಗತ್ತ ಪರಾವಲಂಬನೆ ಇರುತ್ತದೆ ನೆಕ್ಸ್ಟ್ ದೇ ಹ್ಯಾವ್ ಸಕ್ಕಿಂಗ್ ಅಂಡ್ ಸರ್ಕ್ಯುಲರ್ ಮೌತ್ ಬಿಕಾಸ್ ದೇ ಆರ್ ಎಕ್ಟೋಪ್ಯಾರಾಸೈಟಿಕ್ ಅಂದ್ರೆ ಸಕ್ಕರ್ಸ್ ಇರ್ಬೇಕಾ ಆಮೇಲೆ ಮೌತ್ ಏನಾಗಿರುತ್ತೆ ಸರ್ಕ್ಯುಲರ್ ಇರುತ್ತೆ ಹಿಂಗ ಸಕ್ಕರ್ಸ್ ಏನಾಗಿರುತ್ತೆ ಪ್ರೆಸೆಂಟ್ ಇರುತ್ತೆ ವಿದೌಟ್ ಜಾ ಓಕೆ ನೆಕ್ಸ್ಟ್ ಕ್ರೇನಿಯಂ ಅಂತಂದ್ರೆ ಬೆಡ್ ಬ್ರೇನ್ ಅಂತ ಬೋನಿ ಕೇಸ್ ಕವರ್ ಆಗಿರ್ತಲ್ಲ ಅದೇನಾಗಿರ್ತದೆ ಮತ್ತೆ ವರ್ಟಿಬ್ರಲ್ ಕಾಲಮ್ ಕೆಳಗಿಂದ ಎರಡು ಏನಾಗಿರ್ತಾವ ಕಾರ್ಟಿಲೇಜಿನಿಯಸ್ ಇರ್ತಾವ ಅಂದ್ರೆ ಸಾಫ್ಟ್ ಬೋನಿ ಇರ್ತಾವ ಅಂದ್ರೆ ದೇ ಕ್ಯಾನ್ ಬಿ ಬೆಂಡ್ ಈಸಿಲಿ ಈಗ ನಮ್ ಕಿವಿ ಐತಲ್ರಿ ಇದು ಕಾರ್ಟಿಲೇಜ್ ಇದು ನಾವು ಈಸಿಲಿ ಏನ್ ಮಾಡ್ಬೋದು ನೀವು ಮೂವ್ ಮಾಡ್ಬೋದಾ ದಟ್ ಈಸ್ ಕಾರ್ಟಿಲೇಜ್ ಹಂಗೆ ಈ ಟೈಪ್ ಆಫ್ ಬೋನ್ ಏನಾಗಿರುತ್ತಾ ಅದರದ ಕ್ರೇನಿಯಂ ಮತ್ತೆ ವರ್ಟಿಬ್ರಲ್ ಕಾಲಮ್ ಏನಾಗಿರುತ್ತಾ ಮೇಡಪ್ ಆಫ್ ಆಗಿರುತ್ತೆ ಅದಕ್ಕೆ ಎಕ್ಸಾಂಪಲ್ ಯಾವ್ದು ಪೆಟ್ರೋಮ್ಯಾಕ್ಸಾನ್ ಇಸ್ ನಥಿಂಗ್ ಬಟ್ ಲ್ಯಾಂಪ್ರೆ ಅಂಡ್ ನೆಕ್ಸ್ಟ್ ಮೈಕ್ಸಿನ್ ಇಸ್ ಹ್ಯಾಟ್ ಫಿಶ್ ಓಕೆ ನೆಕ್ಸ್ಟ್ ಇನ್ ಅ ಡಿವಿಷನ್ gnathostoma ಇದು ಅಡ್ವಾನ್ಸ್ಡ್ ವರ್ಟಿಬ್ರೇಟ್ ಓಕೆ ಅಂಡ್ ನೆಕ್ಸ್ಟ್ ಇದರದ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಮಾಡ್ತೀವಿ ನಾವು ಈ ಸೂಪರ್ ಕ್ಲಾಸಸ್ ಒಳಗೆ ಏನ್ ಮಾಡ್ತೀವಿ ಕಲಿತೀವಿ okay and these super classes mainly Pisces, Chondrichthyes, Osteichthyes and Tetrapod ಒಳಗೆ ಬರುತ್ತೆ amphibia, reptile, Aves and mammalia okay ಇದನ್ನ ಏನು ಮಾಡೋಣ ನೆಕ್ಸ್ಟ್ ಕ್ಲಾಸ್ ಒಳಗೆ ಒಂದೊಂದಾಗಿ ಸ್ಟಡಿ ಮಾಡ್ಕೊಂತ ಹೋಗೋಣ ಇವತ್ತಿನ ಕ್ಲಾಸ್ ಒಳಗೆ ಏನು ಕಲ್ತ್ರಿ the main classification of chordata in that the characteristics of subphylums after that divisions agnata gnata okay and next class we will study about the super classes Pisces ಬಗ್ಗೆ ಏನು ಮಾಡೋಣ ಸ್ಟಡಿ ಮಾಡೋಣ okay